ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಪ್ರಿಯ ಮಕ್ಕಳೇ, ಈ ಸುಂದರವಾದ ಸಮಯದಲ್ಲಿ ಈ ರೀತಿಯಾಗಿ ನಿಮ್ಮ ಮುಂದೆ ಬರೋದಕ್ಕೆ ದೇವರು ಕೊಟ್ಟ ಈ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಿ. ದೇವರ ಪ್ರಿಯ ಮಕ್ಕಳೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕರ್ತನಲ್ಲಿ ಸಂತೋಷ ಪಡ್ರಿ, ಯಾವಾಗಲೂ ಸಂತೋಷ ಪಡ್ರಿ ಅಂತ. ಹೇಗೆ ನಾವು ಸಂತೋಷ ಪಡಬೇಕಂದ್ರೆ, ದೇವರ ವಾಕ್ಯದಲ್ಲಿ ಪ್ರಾರಂಭ ಕಷ್ಟ, ದುಃಖ, ಕಣ್ಣೀರು, ವೇದನೆ, ಅಗತನ, ಕಷ್ಟ ಎಲ್ಲವೂ ಇರುತ್ತೆ. ಆದರೆ ಕರ್ತನೊಳಗಡೆ ಬರುವಾಗ ನಾವೆಲ್ಲವನ್ನು ಮರೆತು ಪ್ರಪಂಚಿಕವಾದ ಆಶೆಗಳು, ಪ್ರಪಂಚದಲ್ಲಿರುವ ಅನೇಕ ವಿಷಯಗಳು, ಚಿಂತೆ, ಭಾರಗಳು ಅವೆಲ್ಲವನ್ನು ಮರೆತು ಕರ್ತನ ಸನ್ನಿಧಾನದಲ್ಲಿ ಬರುವಾಗ ನಾವು ಸಂತೋಷವಾಗಿ ಆತನನ್ನು ಕೊಂಡಾಡುವಾಗ, ಎಲ್ಲವನ್ನು ಮರೆತು ಆತನನ್ನು ಕೊಂಡಾಡುವಾಗ ನಾವು ಆತನನ್ನು ಘನಪಡಿಸುವ ಮಕ್ಕಳಾಗಿರ್ತೀವಿ. ದೇವರ ಪ್ರಿಯ ಮಕ್ಕಳೇ, ಈ ಲೋಕದಲ್ಲಿ ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಕಣ್ಣೀರು ಬರುತ್ತೆ, ಅಗೆತನ ಬರುತ್ತೆ, ಅವಮಾನ ಬರುತ್ತೆ, ಎಲ್ಲವೂ ಬರುತ್ತೆ. ಎಲ್ಲವನ್ನು ಸಹಿಸಿಕೊಂಡು ದೇವರಿಗಾಗಿ ನಿಲ್ತೀಯಲ್ವಾ, ಅದು ದೇವರಿಗೆ ತುಂಬ ಇಷ್ಟವಾದದ್ದು. ಅದಕ್ಕೆ ಯೇಸುವೊಮ್ಮೆ ಒಂದು ಮಾತು ಹೇಳ್ತಾರೆ, ನನ್ನನ್ನು ಯಾರಾದರೂ ಹಿಂಬಾಲಿಸಬೇಕಂದ್ರೆ ತನ್ನ ಸಿಲುಬೆಯನ್ನು ತಾನೇ ಹೊತ್ತು ಬರಬೇಕಂತ. ಅಂದರೆ ಸಿಲುಬೆ ಅಂದರೆ ಕಷ್ಟಕ್ಕೆ ಒಂದು ಗುರುತಾಗಿದೆ, ದುಃಖಕ್ಕೆ ಒಂದು ಗುರುತಾಗಿದೆ, ನೋವಿಗೆ ಒಂದು ಗುರುತಾಗಿದೆ, ಹಿಂಸೆಗೆ ಒಂದು ಗುರುತಾಗಿದೆ. ಈ ರೀತಿಯಾಗಿ ತನ್ನ ಸಿಲುಬೆಯನ್ನು ತಾನೇ ಹೊತ್ತು ಬರಬೇಕಂತಾನೆ. ಕಷ್ಟ, ದುಃಖ, ಅಗೆತನ, ಅವಮಾನ, ಅನೇಕ ಜನರು ನಿಂದನೆ, ಅನೇಕ ಜನರು ನಿನ್ನ ಆಡಿಕೊಳ್ಳುವುದು ಎಲ್ಲವನ್ನು ನಾವು ಸಹಿಸಿಕೊಂಡು ದೇವರನ್ನು ಹಿಂಬಾಲಿಸುವಾಗ ದೇವರೇ ನಮ್ಮನ್ನು ಉನ್ನತವಾಗಿ ನಡೆಸ್ತಾನೆ. ದೇವರ ಪ್ರಿಯ ಮಕ್ಕಳೇ, ಈ ದಿನಮಾನಗಳಲ್ಲಿ ಯಾರಾದರೂ ಒಬ್ಬ ಸೇವಕನ ಕುರಿತಾಗಲಿ, ಇಲ್ಲ ಒಂದು ವಿಶ್ವಾಸಿಯ ಕುರಿತಾಗಲಿ, ಇಲ್ಲಾಂದರೆ ಒಂದು ಕುಟುಂಬದ ಕುರಿತಾಗಲಿ ಸಭೆಗಳಲ್ಲಿ ಮಾತನಾಡಿಕೊಳ್ಳುವಾಗ ಆ ಸಭೆಯನ್ನೇ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಇದೋ ಆ ಪಾಸ್ಟರ್ ನನ್ನನ್ನು ಹೀಗೆ ಹೇಳಿದರೆ, ಇದೋ ಈ ಮನುಷ್ಯ ನನ್ನನ್ನು ಹೀಗೆ ಹೇಳಿದರೆ, ನಾನು ಚರ್ಚ್ಗೆ ಬರೋ ಕಾರಣದಿಂದನೇ ಹೀಗೆ ಹೇಳ್ತಾರಂತ ಹೇಳ್ಬಿಟ್ಟು ದೇವರ ಸನ್ನಿಧಿಯನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾನೆ, ನನ್ನ ನಾಮದ ನಿಮಿತ್ತ ನಿಮಗೆ ಅವಮಾನ ಬರುತ್ತದೆ, ಅಗೆತನ ಬರ್ತದೆ, ನಿಂದಿಸ್ತಾರೆ, ಚಾಡಿ ಮಾತುಗಳು ಹೇಳ್ತಾರೆ, ನಿನ್ನನ್ನು ಅವಮಾನ ಪಡಿಸ್ತಾರೆ. ನಂಬಿಗಸ್ತನಾಗಿರು, ಯಥಾರ್ಥವುಳ್ಳವನಾಗಿರು, ದೇವರನ್ನೇ ನಂಬಿಕೋ. ದೇವರ ಸನ್ನಿಧಿಯಲ್ಲಿ ನೀನು ಕಾಣಿಸಿಕೊಳ್ಳುವಾಗ ದೇವರೇ ನಿನ್ನನ್ನು ಉನ್ನತವಾಗಿ ನಡೆಸ್ತಾನೆ. ದೇವರ ಪ್ರಿಯ ಮಕ್ಕಳು, ಹಲ್ಲೆಲೂಯ. ದೇವರು ನಿನ್ನನ್ನು ಉನ್ನತವಾಗಿ ನಡೆಸುವ ದೇವರಾಗಿದ್ದಾನೆ, ನಿನ್ನನ್ನು ಮರೆಯದ ದೇವರಾಗಿದ್ದಾನೆ. ಇದು ತಂದೆ ತಾಯಿಗಳು, ಅಣ್ಣ ತಮ್ಮ, ಬಂಧು ಬಳಗ ಎಲ್ಲರೂ ಕೈ ಬಿಡಬಹುದು ನಿನ್ನ, ಆದರೆ ಯೇಸು ಕ್ರಿಸ್ತನು ಮಾತ್ರ ಎಂದಿಗೂ ನಿನ್ನನ್ನು ಕೈ ಬಿಡೋದಿಲ್ಲ, ಎಂದಿಗೂ ನಿನ್ನನ್ನು ಅವಮಾನ ಪಡಿಸೋದಿಲ್ಲ, ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ಯಾಕಂದರೆ ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದಾನೆ. ಇದೋ ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದಾನೆ ಅಂತ ಹೇಳ್ತಾನೆ ದೇವರ ವಾಕ್ಯದಲ್ಲಿ. ತಾಯಿಯ ಗರ್ಭದಲ್ಲೇ ರೂಪಿಸಲಕ್ಕೂ ಮೊದಲು ನೀನು ಪಿಂಡವಾಗಿರುವವರೆಗೆ ಗೊತ್ತಿದೆ ನೀನು ಏನಾಗಿದೆಯಾ, ನೀನು ಏನಾಗ್ತೀಯಾ, ಎಲ್ಲವೂ ದೇವರಿಗೆ ಗೊತ್ತಿದೆ. ದೇವರ ಪ್ರಿಯ ಮಕ್ಕಳೇ, ಅದಕ್ಕೋಸ್ಕರವಾಗಿ ಈ ಒಂದು ಸುಂದರವಾದ ಸಮಯದಲ್ಲಿ ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ಯಾರೋ ಏನೋ ಅಂತಾರಂತ, ಯಾರೋ ನನ್ನನ್ನು ಅವಮಾನ ಪಡಿಸ್ತಾರಂತ ದೇವರಿಂದ ದೂರ ಆಗಬೇಡ, ದೇವರಿಗೆ ಹತ್ತಿರವಿರು. ದೇವರು ನಿನ್ನನ್ನು ಉನ್ನತವಾಗಿ ನಡೆಸ್ತಾನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.